ಬಂದ್ರು ಗುರುಗಳು. ಮಾತ್ರೇಯ ನಮಃ. ವಿಶಾಲ, ನನ್ನ ಕೂಡ್ಲೆ ಯಾಕೆ ಬರೋದಕ್ಕೆ ಹೇಳಿದ್ದು? ನಾನು ಹೇಳಿಲ್ಲ ಸ್ವಾಮಿ. ನಾನು ಕೂಡ ಬರಕ್ ಹೇಳಿದ್ದು ನಾನೇ. ಗುರುಗಳನ್ನ ನೋಡ್ಬೇಕು ಅಂತ ಅನಿಸ್ತಿತ್ತ ಅತ್ತೆ? ಸಾಧುಗಳ ಯೋಗಕ್ಷೇಮ ತಿಳ್ಕೊಂಡ್ರೆ ತುಂಬಾ ಒಳ್ಳೇದು ತಿರೋತಮ್ಮ. ನೀವು ಕ್ಷೇಮವಾಗಿರೋ ಹಾಗೆ ನಮ್ಮಕ್ಕ ಕೂಡ ಇರ್ಬೇಕಲ್ವಾ ಸ್ವಾಮಿ? ಲಲಿತಾ ದೊಡ್ಡಮ್ಮಗೆ ಏನಾಯ್ತು? ಚೆನ್ನಾಗೇ ಇದ್ರಲ್ಲ? ಹಲೋ ತಮ್ಮ. ಅಕ್ಕ ಅಂದ್ರೆ ಟಕ್ಕಂತ ನೆನ್ಪಕ್ಕೆ ಬರ್ಬೇಕಾಗಿರೋದು ಗಾಯತ್ರಿ ದೊಡ್ಡಮ್ಮ. ಇಲ್ಲಿವರೆಗೂ ಹೇಗಿದ್ದಾರೆ ಅಂತ ನಾವೊಂದ್ಸಲಿನೂ ನೋಡ್ಲಿಲ್ಲ. ಇನ್ ಆರಾಮಾಗಿದಾರೋ ಇಲ್ವೋ ಅಂತ ಹೇಗ್ ಗೊತ್ತಾಗುತ್ತೆ? ತಿಳ್ಕೊಳ್ಳೋ ಮಾರ್ಗನ ತಿಳ್ಕೊಂಡಿದೀವಿ. ಅದ್ ಹೇಗ್ ಸಾಧ್ಯ ಆಗುತ್ತೆ ಅತ್ತೆ? ನಿಮ್ಮೆಲ್ರಿಗೂ ಆಶ್ಚರ್ಯನ ತೋರ್ಸೋಣ ಅಂತ ಗುರುಗಳನ್ನ ಬರಕ್ ಹೇಳಿದ್ದು. ಈ ಪೇಪರಲ್ಲಿರೋ ಹಾಗೆ ರಂಗೋಲಿ ಹಾಕಿ. ವಾವ್, ಚೆನ್ನಾಗಿದೆ ರಂಗೋಲಿ. ಎಷ್ಟು ಚುಕ್ಕಿದು ಅತ್ತೆ? ಹೇಳ್ಕೊಡ್ತೀರಾ? ಅಯ್ಯೋ ಅಧಿಕ ಪ್ರಸಂಗಿ, ಇದು ಮನೆ ಮುಂದೆ ಹಾಕೋ ಅಂತ ಸಂಕ್ರಾಂತಿ ರಂಗೋಲಿ ಅಲ್ಲ. ಯಾರ್ ಬಂದ್ರೆ ಪ್ರತಿದಿನ ಹಬ್ಬ ಅಂತ ಫೀಲ್ ಮಾಡ್ಕೋತಿರೋ ಅವ್ರಿಗೋಸ್ಕರ ಬರೆಸ್ಕೊಂಡ್ ಬಂದಿರೋ ರಂಗೋಲಿ. ಗಾಯತ್ರಿ ಅಮ್ಮೋರ್ ಮನೆಗ್ ಬಂದ್ರೆ ಪ್ರತಿದಿನ ಹಬ್ಬನೇ ಅಲ್ವಾ ಅತ್ತೆ? ಅದನ್ನೇ ಹೇಳ್ತಿದ್ದೀನಿ ನೈನಿ. ಮಾಮ್, ಆ ರಂಗೋಲಿನ ಸ್ವಾಮೀಜಿನೇ ಹಾಕ್ಬೇಕಾ? ಅವರು ರಂಗೋಲಿ ಹಾಕಿದ್ರೆ ಮಬ್ಬಲ್ಲಿರೋ ಗಾಯತ್ರಿಕನ್ ವಿಷಯ ಬೆಳಕಿಗೆ ಬಂದ್ಬಿಡುತ್ತೆ. ನೀವೇನ್ ಹೇಳಕ್ ಹೊರಟಿದಿರೋ ಅದನ್ನ ಅರ್ಥ ಆಗೋ ಹಾಗೆ ಹೇಳಿದ್ರೆ ಒಳ್ಳೇದು. ಏನ್ ಮಾತಾಡ್ತಿದ್ಯೋ? ಅವ್ರ ಉದ್ದೇಶ ಏನೇ ಆಗಿದ್ರು ಉಪಯೋಗಕ್ಕೆ ಬರುತ್ತೆ ಅಂತ ತಿಳ್ಕೋಬೇಕು. ಹಾಸಿನಿ, ತಗೋ. ಮಹಾಪ್ರಸಾದ ಗುರುಗಳೇ. ತಗೊಂಡು ಹೋಗಿ ಅನುಕೂಲವಾದ ಕೆಲಸ ಮಾಡ್ಕೊಂಡ್ ಬಾಮ್ಮ. ಅರ್ಥ ಆಗ್ಲಿಲ್ಲ ಗುರುಗಳೇ. ಹೋಗು, ನಿನಗೆ ಅರ್ಥ ಆಗುತ್ತೆ. ಗುರುಗಳೇ, ಆಸಿನಿನ ನೀವ್ ಯಾಕೆ ಕಳಿಸಿದ್ರಿ ಅಂತ ನನ್ಗೆ ಅರ್ಥ ಆಗೋಯ್ತು. ಏನ್ ಅರ್ಥ ಆಯ್ತು? ಅವಳು ಡಿಸ್ಟರ್ಬ್ ಮಾಡ್ತಾಳೆ ಅಂತ ಇಲ್ಲಿಂದ ಕಳಿಸಿದ್ರು ಮಾಮ್. ಒಳ್ಳೇದು ಬಾಬಾ. ಮೊದ್ಲು ಸ್ವಾಮೀಜಿ ಕೈಯಲ್ಲಿ ರಂಗೋಲಿ ಹಾಕ್ಸಿ. ಹೌದಲ್ವಾ ಗುರುಗಳೇ? ಬನ್ನಿ, ಇಲ್ಲಿ ಬಂದು ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ತಗೊಳ್ಳಿ.
ಗಾಯತ್ರಿ, ನಮಗ್ ಅನುಕೂಲ ಆಗೋ ಅಂತ ಕೆಲ್ಸ ಯಾವ್ದಿರತ್ತೆ? ನನಗೇನು ಅರ್ಥ ಆಗ್ತಿಲ್ಲ. ಅದಕ್ಕೆ ಸ್ವಾಮೀಜಿ ಕೊಟ್ಟಿದ್ದ ಹೂವಿಂದ ನಮ್ಮಮ್ಮನೇ ಗಾಯತ್ರಿ ಪಾಪು ಅಂತ ನಿಜ ಗೊತ್ತಾಗದೇ ಇರೋ ಹಾಗೇನೆ ಮಾಡ್ಬೋದು ಅಂತ ಅನ್ಸತ್ತೆ.